ಬ್ರಹ್ಮಜ್ಞಾನಾವಳಿ ಮಾಲಾ. ಒಮ್ಮೆ ಬ್ರಹ್ಮಜ್ಞಾನಾವಳಿ ಮಾಲಾ ಸ್ತೋತ್ರವನ್ನು ಕೇಳಿದ ಮಾತ್ರದಿಂದಲೇ ಬ್ರಹ್ಮಜ್ಞಾನವೇ ಉಂಟಾಗಿ ಎಲ್ಲರೂ ಮೋಕ್ಷವನ್ನೇ ಪ್ರಾಪ್ತಿ ಮಾಡಿಕೊಳ್ಳಲು ಅರ್ಹತೆ ಬರುವುದು. ನಾನು ಅಸಂಗನು, ಸಂಗರಹಿತನೇ ಆಗಿರುವೆನು. ನಾನು ಸಚ್ಚಿದಾನಂದ ಸ್ವರೂಪನೇ ಆಗಿರುವೆ. ನಾನು ನಾಶ ಹೊಂದದವನು ಹಾಗೂ ಬದಲಾವಣೆ ಹೊಂದದವನು. ನಾನು ನಿತ್ಯ ಶುದ್ಧನು, ಎಲ್ಲ ತರಹದ ಮೋಹದಿಂದಲೂ ಬಿಡಲ್ಪಟ್ಟಿರುವವನು. ನಾನು ಆತ್ಮನೇ ಆಗಿರುವೆ. ನಾನು ನಾಶ ಹೊಂದದವನು, ಯಾವಾಗಲೂ ಬದಲಾವಣೆ ಹೊಂದದವನು. ನಾನು ನಿತ್ಯನು, ಶಾಶ್ವತನು, ಶುದ್ಧನೂ ಇದ್ದೇನೆ. ನಾನು ಮಾಯಾಜಾಲಕ್ಕೆ ಸಿಕ್ಕದವನು. ನಾನು ಸದಾ ಮುಕ್ತನೇ. ನಾನು ನಿರಾಕಾರನು, ನಾನು ನಾಶ ಹೊಂದದವನು ಹಾಗೂ ಬದಲಾವಣೆ ಹೊಂದದವನು. ಸದಾ ಆನಂದ ಸ್ವರೂಪನು, ನಾನು ಆತ್ಮನೇ ಆಗಿದ್ದೇನೆ. ನಾನು ಶಾಶ್ವತನು, ನಾನು ಶುದ್ಧ ಚೈತನ್ಯ ಸ್ವರೂಪನು, ಕಳಂಕರಹಿತನು, ಆತ್ಮಾರಾಮನು, ಸದಾ ಆನಂದ ಭರಿತನು, ನಿರಾಕಾರನು, ನಾಶ ಹೊಂದದವನು ಹಾಗೂ ಬದಲಾವಣೆ ಆಗದವನು. ನಾನು ಶುದ್ಧ ಜ್ಞಾನ ಸ್ವರೂಪನು. ನಾನು ನನ್ನಲ್ಲಿಯೇ ಆನಂದ ಪಡುವವನು. ನಾನು ಶಾಂತನು, ಪ್ರಕೃತಿಗೆ ಅತೀತನಾದವನು, ಶಾಶ್ವತವಾಗಿ ಆನಂದದಲ್ಲೇ ಇರುವವನು. ನಾನು ನಾಶ ಹೊಂದದವನು ಹಾಗೂ ಬದಲಾವಣೆ ಆಗದವನು. ನಾನು ತತ್ವಾತೀತನು, ನಾನೇ ಪರಮಾತ್ಮನು, ನಾನೇ ಶಿವನು, ನಾನು ಮಾಯಾತೀತನು. ನಾನು ನಾಶ ಹೊಂದದವನು, ಬದಲಾವಣೆಗೆ ಒಳಗಾಗದವನು. ನಾನು ಯಾವ ರೂಪವನ್ನೂ ಹೊಂದದೇ ಇರುವವನು. ನಾನು ಶುದ್ಧ ಜ್ಞಾನ ಸ್ವರೂಪನು. ನನಗೆ ಮಾಯೆಯೂ ಇಲ್ಲ, ಆ ಮಾಯಾ ಕಾರ್ಯವಾದ ಶರೀರವೂ ಇಲ್ಲ. ನಾನು ಬದಲಾಗದ ಸ್ವಭಾವವನ್ನು ಹೊಂದಿದ್ದೇನೆ. ಜ್ಯೋತಿ ಸ್ವರೂಪನಾಗಿ ಎಲ್ಲವನ್ನೂ ಬೆಳಗುವವನು. ನಾನು ನಾಶ ಹೊಂದದವನು ಹಾಗೂ ಬದಲಾವಣೆ ಇಲ್ಲದವನು. ನಾನು 3 ಗುಣಗಳಿಗೂ ಎಂದರೆ ಸತ್ವ, ರಜ, ತಮಗಳಿಗೂ ಆಚೆ ಇರುವವನು. ನಾನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೂ ಸಾಕ್ಷಿಯಾಗಿ ಅನಂತ ಆನಂದವೇ ಆಗಿದ್ದೇನೆ. ನಾನು ಅಂತರ್ಯಾಮಿಯಾಗಿಯೂ ಜ್ಯೋತಿ ಸ್ವರೂಪನೂ ಅವಿನಾಶಿಯೂ ಆಗಿ ಹಾಗೂ ಪರಮಾತ್ಮನೂ ಆಗಿ ಎಲ್ಲೆಲ್ಲೂ ವ್ಯಾಪಿಸಿರುವೆನು. ನಾನು ನಾಶ ಹೊಂದದವನು, ಬದಲಾವಣೆಯನ್ನು ಹೊಂದದೆ ಕೂಟಸ್ಥನಾಗಿರುವೆನು. ನಾನು ಅಂಗರಹಿತನು, ಕರ್ಮರಹಿತನು, ಎಲ್ಲರಲ್ಲೂ ಇರುವ ಆತ್ಮಸ್ವರೂಪನು. ಸನಾತನನೂ ಆಗಿರುವೆ. ಪ್ರಥಮ ಸೃಷ್ಟಿಯ ಬೀಜ ಸ್ವರೂಪನಾಗಿರುವೆ. ಶಾಶ್ವತನೂ ಆಗಿದ್ದೇನೆ. ನಾನು ನಾಶ ಹೊಂದದವನು, ಬದಲಾಗದೆ ಇರುವವನೂ ಆಗಿದ್ದೇನೆ. ನಾನು ಎಲ್ಲ ದ್ವಂದ್ವಗಳಿಗೂ ಸಾಕ್ಷಿಯಾಗಿದ್ದೇನೆ. ನಾನು ಚಲಿಸದೆ ಸ್ಥಿರವಾಗಿರುವವನು. ಎಲ್ಲಕ್ಕೂ ಸಾಕ್ಷಿ ರೂಪನಾಗಿದ್ದೇನೆ. ನಾನು ನಾಶ ಹೊಂದದವನು. ನಾನು ಪ್ರಜ್ಞಾನಘನನು ಹಾಗೂ ಜ್ಞಾನ ವಿಜ್ಞಾನಘನನೂ ಆಗಿರುವೆನು. ನಾನು ಕರ್ತೃವೂ ಅಲ್ಲ, ಭೋಕ್ತನೂ ಅಲ್ಲ. ನಾನು ನಾಶ ಹೊಂದದವನು, ಬದಲಾವಣೆ ಹೊಂದದವನು. ನನಗೆ ಯಾವುದರ ಆಧಾರವೂ ಬೇಡ. ನಾನು ನಿರಾಧಾರನು. ನಾನೇ ಎಲ್ಲಕ್ಕೂ ಆಧಾರವಾಗಿರುವೆನು. ನಾನು ಆಸೆ ಇಲ್ಲದವನು. ನಾನು ಏನನ್ನೂ ಮಾಡಿ ಪೂರ್ಣಗೊಳಿಸಬೇಕಾಗಿಲ್ಲ.
ನಾನು ನಾಶ ಹೊಂದದವನು. ನಾನು ಬದಲಾವಣೆ ಹೊಂದದವನು. ನಾನು ತಾಪತ್ರಯವಿಲ್ಲದವನು. ನಾನು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕಿಂತ ಬೇರೆಯಾದವನು. ಶಾರೀರಿಕ, ಮಾನಸಿಕ ಹಾಗೂ ಪ್ರಾಕೃತಿಕ ತೊಂದರೆಗಳಿಲ್ಲದವನು. ನಾನು ಇವೆಲ್ಲಕ್ಕೂ ಸಾಕ್ಷಿಯಾಗಿರುವೆನು. ನಾನು ನಾಶರಹಿತನು, ಬದಲಾವಣೆ ಹೊಂದದವನು. ದೃಕ್, ದೃಶ್ಯ ಎಂಬ ಎರಡು ಪದಾರ್ಥಗಳಿವೆ. ಅವು ಪರಸ್ಪರ ವಿರೋಧವಾದವುಗಳು. ಅವೇ ನೋಡುವವ ಹಾಗೂ ನೋಡಲ್ಪಡುವವು. ನೋಡುವವನೇ ಬ್ರಹ್ಮ, ನೋಡಲ್ಪಡುವವನೇ ಮಾಯಾ ಎಂಬುದಾಗಿ ವೇದಾಂತವು ಪ್ರತಿಪಾದಿಸುತ್ತದೆ. ಪುನಃ ಪುನಃ ಯಾವನು ಧ್ಯಾನದ ಮೂಲಕ ನಾನೇ ಅರಿಯುವವನು ಎಂದು ತಿಳಿದುಕೊಳ್ಳುತ್ತಾನೋ ಅವನೇ ಸಾಕ್ಷಿಯು. ಅವನೊಬ್ಬನೇ ಮುಕ್ತ ಹಾಗೂ ವಿದ್ವಾನೆಂದು ವೇದಾಂತ ಸಾರುತ್ತದೆ. ಕುಡಿಕೆ, ಮಡಕೆ, ಗೊಂಬೆ ಮುಂತಾದವುಗಳೆಲ್ಲ ಹೇಗೆ ಮಣ್ಣೇ ಆಗಿದೆಯೋ ಹಾಗೆಯೇ ಈ ಅಖಂಡ ಜಗತ್ತು ಕೂಡ ಬ್ರಹ್ಮವೇ ಆಗಿದೆ ಎಂದು ವೇದಾಂತವು ತಿಳಿಸುತ್ತಿದೆ. ಆತ್ಮವೇ ಆದ ಬ್ರಹ್ಮವೇ ಸತ್ಯ, ಈ ಜಗತ್ತು ಮಾತ್ರ ಮಿಥ್ಯವೆಂದರೆ ಇದನ್ನು ಇದೆ ಎಂದಾಗಲಿ ಇಲ್ಲವೆಂದಾಗಲಿ ಹೇಳಲು ಆಗದ್ದಾಗಿದೆ. ಆದರೆ ಪ್ರತಿ ಜೀವಿಯೂ ಬ್ರಹ್ಮವೇ ಅಲ್ಲದೆ ಬೇರೆಯದಲ್ಲ ಎಂದು ಶಾಸ್ತ್ರಗಳು ಘೋಷಿಸುತ್ತಿವೆ. ಇದನ್ನೇ ವೇದಾಂತವು ತಿಳಿಯಪಡಿಸುತ್ತಿದೆ. ನಾನೇ ದಿವ್ಯ ಜ್ಯೋತಿಯು, ಅಂತರ್ಜ್ಯೋತಿಯು, ಬಹಿರ್ಜ್ಯೋತಿಯು ನಾನೇ ಆಗಿದ್ದೇನೆ. ಒಳಗೂ ಹೊರಗೂ ಬೆಳಗುವವನಾಗಿ ಅತ್ಯುತ್ತಮ ಜ್ಯೋತಿಯು ನಾನೇ ಆಗಿದ್ದೇನೆ. ಸ್ವಯಂ ಪ್ರಕಾಶ ಜ್ಯೋತಿಯೂ ಆಗಿ ಬೆಳಗುತ್ತಿರುವ ಮಂಗಳಕರವಾದ ಶಿವ ನಾನೇ ಆಗಿದ್ದೇನೆ. ಮಂಗಳಕರವಾದ ಶಿವ ನಾನೇ ಆಗಿದ್ದೇನೆ. ನಾನೇ ಆಗಿದ್ದೇನೆ.